ಗಂಡ ಹೆಂಡತಿ ಸಂಬಂಧದಲ್ಲಿ ಮೂರನೆಯವರ ಎಂಟ್ರಿ ಆಗಬಾರದು ಅಂತಾರೆ. ಒಂದು ವೇಳೆ ಆಗ್ಬಿಡ್ತು ಅಂತಂದ್ರೆ ಗಂಡ ಹೆಂಡತಿ ಅವರು ಎಳೆಯುವಂತಹ ಬದುಕಿನ ಜಟಕಾ ಬಂಡಿ ಹಳಿ ತಪ್ಪುತ್ತೆ ಅನ್ನೋದು ದೊಡ್ಡವರು ಹೇಳುವಂತಹ ಮಾತು. ಆದರೆ ರಾಜ್ಯದಲ್ಲಿ ಕೆಲ ದಿನಗಳಲ್ಲಿ ನಡೆದಂತಹ 2-3 ಪ್ರಕರಣಗಳು ಗಂಡ ಹೆಂಡತಿಯ ಸಂಸಾರದಲ್ಲಿ ಮೂರನೆಯವನ ಎಂಟ್ರಿಯಿಂದ ರಕ್ತಪಾತ ಆಗಿದ್ದಕ್ಕೆ ಸಾಕ್ಷಿಯನ್ನ ಕೊಡ್ತಾ ಇವೆ. ಮದುವೆಯ ಬಳಿಕ ಅಕ್ರಮ ಸಂಬಂಧಗಳಿಂದ ಅಥವಾ ಬೇರೆ ವ್ಯಕ್ತಿಯ ಮೇಲೆ ಮೋಹಕ್ಕೆ ಜಾರಿದಂತಹ ಕಾರಣಕ್ಕಾಗಿ ಹಲವು ಕುಟುಂಬಗಳಲ್ಲಿ ರಕ್ತ ಚರಿತ್ರೆ ನಡೆದು ಹೋಗಿದೆ. ಮೈಸೂರಿನಲ್ಲಿ ಒಂದು ಪ್ರಕರಣ ವರದಿಯಾಗಿದೆ, ದಾವಣಗೆರೆಯಲ್ಲಿ ಮತ್ತೊಂದು ಪ್ರಕರಣ ವರದಿಯಾಗಿದೆ, ಬೆಂಗಳೂರಿನಲ್ಲಿ ಇನ್ನೊಂದು ಪ್ರಕರಣ. ಆದರೆ 3 ಪ್ರಕರಣಗಳಲ್ಲಿ ಆ ಮೂರನೆಯವನ ಎಂಟ್ರಿಯೇ ಆ ರೀತಿ ರಕ್ತಪಾತ ನಡೆಯುವುದಕ್ಕೆ ಕಾರಣ ಆಗಿದ್ದು. ಎಲ್ಲ 3 ಪ್ರಕರಣಗಳಲ್ಲೂ ಗಂಡನನ್ನ ಕೊಲೆ ಮಾಡುವಂತಹ ಕೆಲಸವನ್ನ ಪತ್ನಿಯರು ಮಾಡಿದ್ದಾರೆ. ಕಾರಣ ಏನು? ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಮರ್ಡರ್ ಮಾಡುವಂತಹ ಕೆಲಸವನ್ನ ಮಡದಿಯರು ಮಾಡಿದ್ದಾರೆ. ಆ 3 ಪ್ರಕರಣಗಳ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಮೈಸೂರಿನ ಪ್ರಕರಣ ಒಂದು, ಮತ್ತೊಂದು ದಾವಣಗೆರೆಯಲ್ಲಾಗಿರುವಂತಹ ಕೊಲೆ ಪ್ರಕರಣ, ಮಗದೊಂದು ಬೆಂಗಳೂರಿನಲ್ಲಿ ಮೊನ್ನೆಯಾದಂತಹ ಕೊಲೆ ಪ್ರಕರಣ. ಪತ್ನಿ ಹರಣಿಯಿಂದ ಹತನಾದಂತಹ ಅಭಿನಂದನ್ ಹಾಗೆ ಆತನ ಮಗ, ಆ ಫೋಟೋನ ಕೂಡ ಗಮನಿಸ್ತಾ ಇದ್ದೀರಿ. ಒಟ್ಟು 3 ಪ್ರಕರಣಗಳು. ಒಂದೊಂದೇ ಪ್ರಕರಣಗಳನ್ನ ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನ ಕೊಲೆ ಮಾಡುವಂತಹ ಕೆಲಸವನ್ನ ಪತ್ನಿ ಮಾಡಿದ್ದಾಳೆ. ಕೊಲೆ ಮಾಡಿದ ಹೇಗೆ? 40 ವರ್ಷದ ಮಹೇಶ್ ಎಂಬಾತ ಪತ್ನಿಯಿಂದಾನೇ ಕೊಲೆಯಾದಂತಹ ದುರ್ದೈವಿ. ಜೊತೆಯಾಗಿ ಸಪ್ತಪದಿಯನ್ನ ತುಳಿದವರು, ಒಟ್ಟಿಗೆ ಬಾಳ್ಬೇಕು ಅನ್ನುವಂತಹ ಕನಸನ್ನ ಕಂಡಿದ್ದವರು. ಆದ್ರೆ ಪತ್ನಿ ಪುಷ್ಪಲತಾಳಿಂದಲೇ ಪತಿ ಮಹೇಶ್ ಕೊಲೆಯಾಗಿ ಹೋಗಿದೆ. ಕೊಲೆಯಾಗಿದ್ದ ಹೇಗೆ? ಪತ್ನಿ ಪುಷ್ಪಲತಾ ತನ್ನ ಪ್ರಿಯಕರ ಮನುಕುಮಾರ್ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದಾಳೆ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಟಿ ನರಸೀಪುರ ತಾಲೂಕಿನ ತಲಕಾಡು ಅನ್ನುವಂತಹ ಗ್ರಾಮದಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಪ್ರಕರಣ ಇದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪತ್ನಿಯನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಪ್ರಿಯಕರನನ್ನು ಕೂಡ ಅರೆಸ್ಟ್ ಮಾಡಿ ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಒಂದು ವೇಳೆ ಪ್ರಿಯಕರ ಮನುಕುಮಾರ್ನ ಬಂಧಿಸದೇ ಇದ್ರೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅಂತ ಹೇಳಿ ಮಹೇಶ್ ಸಂಬಂಧಿಕರು ಬೆದರಿಕೆಯನ್ನ ಹಾಕಿದ್ದಾರೆ. ಆ 3 ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಕೊಲೆಯಾದಂತಹ ಪತಿ ಮಹೇಶ್, ಮತ್ತೊಂದ್ ಕಡೆ ಆತನ ಕೈ ಹಿಡಿದಾಕೆ ಆದ್ರೆ ಮಹೇಶ್ಗೆ ಚಟ್ಟ ಕಟ್ಟಿದಾಕೆ ಮಹೇಶ್ನ ಪತ್ನಿ ಪುಷ್ಪಲತಾ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆ ಆಕೆಯ ಪ್ರಿಯಕರ ಮನುಕುಮಾರ್ ಫೋಟೋನ ನೋಡ್ತಾ ಇದ್ದೀರಿ. ಸರ್, ಟಿ ನರಸೀಪುರ ತಾಲೂಕು, ತಲಕಾಡು ಹೋಬಳಿ, ಮೈಸೂರು ಜಿಲ್ಲೆ. ನಾವು ಒಡೆನಹಳ್ಳಿ ಗ್ರಾಮ. 8:15 ನೈಟು ನನ್ನ ಮಗ ಲಾರಿ ಡ್ರೈವರು ಸಹ ಅವನು ಮನೆಗೆ ಬಂದ. ನಮ್ಮ ಸೊಸನ ಊಟಕ್ಕೆ ಕೊಡು ಅಂತ ಕೇಳಿದ. ನಾ ಕೊಡಲ್ಲ ಅಂತಂದ. ಅವಳು ಯಾಕೆ ಕೊಡಲ್ಲ ನೀನು ಅಂತಂದ. ಅಷ್ಟರೊಳಗೆ ನಾವು ಬೇರೆ ಮನೇಲಿ ಇದ್ವು. ನಾವಿಬ್ಬರು ಬಂದ್ವು. ಅಪ್ಪ ಈಗ ಊಟಕ್ಕೆ ಕೊಡೋದೇ ಅವಳ ಬಾ ಅಂತ ಹೇಳಿದ. ಆಗ ನಾ ಬಂದು, ಯಾಕಮ್ಮ ಊಟ ಕೊಡಲ್ಲ ಅಂತ. ನಾ ಕೊಡೋದಿಲ್ಲ. ಕೊಡಲ್ಲ ಯಾಕೆ ಕೊಡಲ್ಲ ಅಂತಂದ್ಮೇಲೆ ಆ ಮನು ಅನ್ನೋನ್ನ ಕರೆಸ್ಬಿಟ್ಟು ಹೇಗ್ತಂಸ ಮನುವನ್ನ ಕರೆಸ್ಬಿಟ್ಟು ನೋಡಿ ಆ ಮನೆ ಒಳಗೆ ನನ್ನ ಮಗ ನನ್ನ ಇಡ್ತೀನಿ ಹೊಡೆದು ನೋಡಿ ಇಲ್ಲಿ ನೋಡಿ 18ನೇ ತಾರೀಕು 8:15 ನಡೆದ ಘಟನೆ ಇದು. ನಮ್ಮಿಬ್ಬರಿಗೂ 3 ಜನಕ್ಕೂ ಹೊಡೆದ ಅವಳೇ ಕರ್ಕೊಂಡ್ಬಂದು ಹೊಡೆಸ್ತಾ. ಅಲ್ಲಿ ಹೋಗಿ ಪುನಃ ನಾನು 19ನೇ ತಾರೀಕು ಸ್ಟೇಷನ್ ಕಂಪ್ಲೀಟ್ ಕೊಟ್ಟೆ. 19ನೇ ತಾರೀಕು ಕಂಪ್ಲೀಟ್ ಕೊಟ್ಟ ಮೇಲೆ ಅವರು ಕ್ರಮನೇ ನಮಗೆ ಏನೂ ಇದೇ ಕೊಂಡಿಲ್ಲ ಸರ್. FIR ಮಾಡ್ತೀವಿ ಅಂದ್ರು ಏನೂ ಮಾಡಿಲ್ಲ ನಮ್ಗೆ. ಆಯಿತು, ನಾವು ನರಸೀಪುರಕ್ಕೆ ಹೋಗಿ ಡಾಕ್ಟ್ರಿಗೆ ತೋರಿಸಿ ಎಲ್ಲನೂ ಮಾಡಿಸ್ಕೊಬಂದು. ಹಾಗೂ ಮಾಡಿಸ್ಕೊಬಂದ್ರು ನಮ್ಗೆ ನ್ಯಾಯ ದೊರಕಿಸಿಲ್ಲ ಅವರು ಪೊಲೀಸ್ನವರು. ದುಡ್ಡು ಇಸ್ಕೊಂಡು ಚಂದಾಗಿ ತಿಂದ್ಬಿಟ್ಟು ನಮ್ಮ ದಂಡಿಗೆ ಬರಲಿಲ್ಲ ಸರ್. ಪುನಃ ಈಗ 16ನೇ ತಾರೀಕು ಸರ್ 11 ಗಂಟೆ 20 ನಿಮಿಷಕ್ಕೆ ನನ್ನ ಮಗ ಫೋನ್ ಮಾಡೋಣ. ಅಪ್ಪ ಮನೆಗೆ ಬಾ ನೀನು ಅಂತ. ಬರ್ತೀನಿ, ಬಂದು ಮನೆ ಕಡೆ ನೀನು ಪಡಿ ನೀನು ಅಂತ ಅಂದ್ಬಿಟ್ಟು ನಾನು ನನ್ನ ಮಗನ ಮನಸ್ಬಿಟ್ಟು ವಾದೀನಿ. 11:20ಕ್ಕೆ ಆದ್ಮೇಲೆ 12 ಗಂಟೆಗೆ ಅವ್ನು ಇಟ್ಕೊಂಡಿರೋವನ್ನ ಕರಿಸ್ಬಿಟ್ಟಮ್ಮ ಲೈಟ್ ಆಫ್ ಮಾಡ್ಬಿಟ್ಟು ಇವನ್ನ ಅವಳು ಏಳ್ ಬಿಗಿದಾಳೆ. ಅಮ್ಮ ಮೊಕ್ಕ ಅಮ್ಮ ಜಿಂಬಮ್ಕನ ಸರ್, ಜಿಂಬಮ್ಕನ ಸಾಯಿಸ್ಬಿಟ್ಟ ರಾಣಿ. ಸಾಯಿಸ್ಬಿಟ್ಟು ನನಗೆ 7:45ಗೆ ಇವ್ನು ಸಾಯಿಸ್ಬಿಟ್ಟು ನಿನ್ನ ಮಗ ಸತ್ತೋಗನ ಬಾ ಅಂತ ನನಗೆ ಫೋನ್ ಹಾಕಿದ್ರು. ಎಲ್ಲಿ ಆ ಮನೇಲಿ ಇದ್ದೀನಿ ನಾನು. ಆಗ ಬಂದು ಒಳಗೆ ಇವ್ರು ಜ್ಞಾನ ಹಾಕೊಂಡಿಲ್ಲ, ಎತ್ತೆ ಕುಣಿಸ್ಬಿಟ್ಟಮ್ಮ, ಅದ ಬಿಗಿದ್ಬಿಟ್ಟಮ್ಮ ಹೊಂಟೋಗಾರ. ಹೊಂಟು ಆದ್ಮೇಲೆ ನಾನು ಕುಡ್ಗಕ್ಕೆ ತಕ್ಕಂದು ಇವಳು ಕುಯ್ಯಕ್ಕೆ ಬಂದ. ಏಕ್ಸಮ್ಮು
ನನ್ನ ತಮ್ಮ ಇದ್ದಲ್ಲಿ ನನ್ನ ತಮ್ಮನ ನಾನು ಇಬ್ಬರು ಬಿದ್ದ ಇತ್ತಲ್ಲ ಅನ್ನೋಕ್ಕೋಸ್ಕರ ಏನನ್ನ ಎತ್ತಿ ಮಣಗಿಸ್ತು. ಮನಸ್ಸು ಆಗೋಯ್ತು ನೀ ಅದು ಆಯ್ತು. ಪುನಃ ಕಂಪ್ಲೀಟ್ ಕೊಟ್ಟು ಪುನಃ ಪೊಲೀಸ್ನವರು ನಮ್ಗೆ ಏನು ಅವನ ಅರೆಸ್ಟು ಮಾಡಿಲ್ಲ, ಏನು ಮಾಡಿಲ್ಲ. ಆಗಾಯ್ತು ನೀ ನಮ್ಮ ಮಕ್ಕಳ ಇವ್ 17 ಭಾನುವಾರ ದಿವಸ ಒಪ್ಪಾಗ ಗಂಟ ನಮ್ಮ ಮಕ್ಕ ಏನು ಹೇಳಿಲ್ಲ. ನಮ್ಮ ಮೊಮ್ಮಕ್ಕ ಇವ್ ಕೊಲೆ ಮಾಡ್ಬಿಟ್ರು ಅವನೊಟ್ಟದಮ್ಮ. ನಮಗ ಏನು 18ನೇ ತಾರೀಕು ಅವ್ರ ಅಪ್ಪನ ಊಟ ಹಾಕ್ಬಿಟ್ಟು ಬಂದ್ಮೇಲೆ ನನಗೆ ಬಂದು ಸಾಯಂಕಾಲ ಹೇಳಿದ್ರು, ತಾತ ನಮ್ಮಪ್ಪ ಜ್ಞಾನ ಹಾಕೊಂಡಿಲ್ಲ. ನಮ್ಮಮ್ಮ ಕರೆದು 12 ಗಂಟೆಗೆ ಅವನ್ನ ನೀನು ಆದ್ಮೇಲೆ ಅವನ್ನ ಕರೆಸಿ ಲೈಟ್ಗಳನ್ನೆಲ್ಲ ಮುರಿದಾಕ್ಬಿಟ್ಟು ನಿಮ್ ಹೇಳಿದ್ರೆ ನಿಮ್ಮನ್ನು ಕೊಲೆ ಮಾಡ್ತೀನಿ 3 ಜನನು ಸುಮ್ಮನೆ ಸಿನ್ನಿತ್ಗಳಿ ಅಂದ್ಬಿಟ್ಟು ನೋಡಿ. ಇವ್ರು 3 ಜನ ಇವ್ರು ಫಸ್ಟೇ ಬಂದಾರ. ಕೊನೆಯಲ್ಲಿ ಬಂದ್ರ ನಮ್ ದೊಡ್ಡ ಮಗ ಬಂದು ಆಗ ಅಮ್ಮ ಬಂದ ತಕ್ಷಣ ಇವಳು ಎಲ್ಲಿ ತಕೊಂಡ ಇವ್ನು ಮೆಟ್ರೆ ಬೀಳೋದು ಹಮ್ಮಿಕೊಂಡು ಸಾಯಿಸ್ಬಿಟ್ಟು ನನಗೆ ಫೋನ್ ಹಾಕಾರ. ನಾನು ಆ ಫೋನ್ ಹಾಕಿದ್ಮೇಲೆ ಬಂದು ನೋಡ್ತೀನಿ, ಈಗ ನಾವು ಸುಮ್ಮನೆ ಕೂತದ. ನಾನು ಹಾಕೊಂಡ್ರೆ ನಮ್ ತುಪ್ಪನ್ ಬೀಳ್ಬೇಕು ಸಹ, ಬಿದ್ದಿಲ್ಲ. ಅವ್ರು ಏನ್ ಮಾಡೋದು, ಒಪ್ಪ ಮಾಡಿದ್ಮೇಲೆ ಏನ್ ಮಾಡೋದು, ತಾತ ನಮ್ಮ ಅಪ್ಪ ಸತ್ತಿಲ್ಲ, ನಮ್ಮಮ್ಮ ಅವನು ಮನುವನು ಇಬ್ರು ಸಾಯ್ತು ಅಂತ ನನಗೆ ಹೇಳಿದ್ರು ಸಹ. ಕಂಪ್ಲೀಟ್ ಎಲ್ಲ ಕೊಟ್ಟಾಗ ಹೋಗ್ಬಿಟ್ಟದೆ. ಕೊನೆಯಲ್ಲಿ ಹೇಳಿದೆ, ನೀವ್ ಯಾಕವ ಫಸ್ಟ್ ಹೇಳಿಲ್ಲ ಅಂದ್ರೆ ನಮ್ಮನ್ನ ಸಾಯಿಸ್ತೀನಿ ಅಂತ ಅವನು ಹೇಳ್ತಾನೆ, ಇವಳು ಸಾಯಿಸ್ತೀನಿ ಅಂತ. ಈಗ ನಮ್ಮ ಮಕ್ಕಳನ್ನ ಕೇಳ್ಕಳಿ. ಈಗ ಆಮೇಲೆ ನಮ್ಮನ್ನ ಎಲ್ಲರೂ ನಮ್ಮ ವಂಶನೇ ಮುಗಿತೀನಿ ಅಂದನ ಸ. ಇಲ್ಲಿ ಯಾರು ಯಜಮಾನಿಗಳು ಯಾರು ಏನು ಸಪೋರ್ಟ್ ಕೊಡ್ತಾ ಇಲ್ಲ ನೋಡಿ ನಮ್ಗೆ. ಈಗ ಕೇಳಿ ಅಲ್ಲಿ ಹೊಡತ್ತಿದ್ರೆ ನಿಂತಾರ ಸ್ವಾಮಿ. ಈಗ ಸಾವುಗ ನಮ್ 5 ಜನ 5 ಜನ 15 ಜನ ನಮ್ಮ ಕುಟುಂಬ ಸತ್ರ ಅವನಿಗೆ ಹೊಣೆ. ನಿಮ್ ಸರ್ಕಾರದಿಂದ ಏನ್ ಮಾಡಿದ್ರೆ ಮಾಡಿ ಅಷ್ಟೇ, ಇಲ್ಲಾಂದ್ರೆ ನಾವು ಸತ್ತೋಯ್ತೀವಿ ಬಿಡಿ. ಬರ್ದಿಟ್ಬಿಟ್ಟು ಸತ್ತೋಯ್ತೀವಿ, ಬರ್ದಿಟ್ಬಿಟ್ಟು ಸತ್ತೋಯ್ತೀವಿ. ನಮ್ 3 ಮಕ್ಕಳು ಈಗ ಅವನು ನಿಲ್ಸ್ಕೊಂಡು ಸತ್ತೋಯ್ತೀವಿ. ಇಲ್ಲೇ ತಿರ್ಗಾಡ್ತಾನ ಸ್ವಾಮಿ ಅಮ್ಮ. ಅವನಿಗೆ ಎದ್ರಕಂದು ಯಾರು ಸಾಕ್ಷಿ ಹೇಳಕ್ ಬರಲ್ಲ. ನನ್ನ ಮಗನ ಕೇಳಿ ಆಮೇಲೆ ಅಂಗಡಿಗೆಲ್ಲ ಒದಗಾಡ್ಕೊ ಬರ್ದಾನ ಸ್ವಾಮಿ. ಬ್ರಾಂಜು ಅಂಗಡಿ ತಮ್ಕ ಹೋಗೋದಂತ ಈ ತೋರಿ ಎಲ್ಲೂ ಆದ್ರೆ ಮಗನೇ ಏನ ನನ್ನ ಎದುರ್ಸೋದು, ನಿನ್ನ ಕೊಲೆ ಮಾಡ್ತೀನಿ ಕೊಡು ಅಂತ ನನ್ನ 3-4 ತಿಂಗಳಿಂದ ನನ್ನ ಮಗನ ಎದುರಿಸಿ ಅಮ್ಮ ಬರೆದು ಮಡಗನಲ್ಲಿ. ಈಗಾಗ್ಲಿ ಪರಿಸರದನ್ನ ನೋಡಿ ಇಲ್ಲಿ ಸ್ಟೇಷನ್ ಅದನ್ನು ತಕ್ಕ ಹೋಗಾರ. ಆದ್ರೂ ಕ್ರಮ ತಕೊಂಡಿಲ್ಲ ಸರ್, ಕ್ರಮ ತಕೊಂಡಿಲ್ಲ. ಇನ್ನೂ ದುಡ್ಡು ಕೊಡ್ತಾನಮ್ಮ. ದುಡ್ಡು ಇಲ್ದಿದ್ದವ್ರು ಸಾಯೋದು ನಮ್ಮ ಪೊಲೀಸ್ನವ್ರು ಕೇಳಿ ನಮ್ ತಮ್ಮ ದುಡ್ಡಿಲ್ಲ. ಅವರೆಲ್ಲ ಅದಲ್ಲಿ ದುಡ್ಡು ಹೊಡ್ಕೊಂಬ ನನ್ನ ನಾನ್ ಕಂಬಳಿಗೆ ಏನ್ಕೊಂಡಿ. ಕೇಳಿ ಸರ್ಕಾರ ಪೊಲೀಸ್ನವ್ರೆ ಮೋಸ ಮಾಡ್ತಾವ್ರ ಸರ್. ನಮ್ಗ 18ನೇ ತಾರೀಕಿನಿಂದ ಕೊಟ್ಟಮಿಂದ ನನಗೆ ಒಂದ್ ರಕ್ಷಣೆ ಕೊಡ್ತಾ ಇಲ್ಲ. ಈಗ 3 ಮಕ್ಕಳ ಗತಿ ಏನಾಗ್ಬೇಕು? ಯಾರ ಮಾಡೋರು ಕೇಳಿ. ಈಗ ನಮ್ಮ ಮಕ್ಕಳನ್ನ ಈಗ ಹೇಳಿ ಬನ್ನಿವ ನಿಮ್ಮ